ಹೆಲೋ ಆಲ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಮನೇಲಿರೋ ಪ್ಲಾಂಟ್ಸ್ನ ರೀಪ್ಲಾಂಟಿಂಗ್ ಮಾಡಬೇಕು ಅಂದ್ಕೊಂಡ್ವಿ. ಮನೇಲಿ ಒಂದು 4-5 ಪ್ಲ್ಯಾಂಟ್ ಇದೆ, ಬಟ್ ಅದು ಎಲ್ಲನೂ ಸ್ವಲ್ಪ ಹಾಳಾಗಿತ್ತು. ಸೊ ಹಾಗಾಗಿ ತುಂಬ ದಿನ ಬಿಟ್ಟರೆ ಇನ್ನೂ ಹಾಳಾಗುತ್ತೆ ಅಂತ ಹೇಳಿ ಇವತ್ತು ರೀಪ್ಲಾಂಟ್ ಮಾಡಬೇಕು ಅಂದ್ಕೊಂಡ್ವಿ. ನನಗೆ ಈ ಪ್ಲಾಂಟಿಂಗ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್. ಸೊ ಹಾಗಾಗಿ ಸರಿ, ನಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಏನು, ಜೊತೆಗಿದ್ರೆ ಸಾಕು ಅಂತ ಹೇಳಿ ನಾನು ಕೂಡ ಅವ್ರ ಜೊತೆ ಕೂತೆ. ಫಸ್ಟ್ ನಾವು ನಮ್ಮನೇಲಿ ಇದ್ದಿದ್ದು ವರ್ಮಿ ಕಂಪೋಸ್ಟ್ ಏನಿದೆ ಮಿಕ್ಸ್ಚರು, ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಜೊತೆಗೆ ನಾವು ಇನ್ನೊಂದು ಮೆನ್ಯೂರ್ ತಂದಿದ್ವಿ ಮತ್ತು ರೆಡ್ ಮಡ್ ತಂದಿದ್ವಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕೊಂಡ್ವಿ. ಫಸ್ಟ್ ರೆಡ್ ಮಡ್ ಆ್ಯಕ್ಚುಲಿ ತುಂಬ ಹಾಳಾಗಿತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಏನಂತಾರೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಫಸ್ಟ್ ಪಾಟಿಗೆ ಗ್ರ್ಯಾನ್ಯೂಲ್ಸ್ ಹಾಕಿದ್ವಿ, ಅಂದರೆ ಚಿಕ್ಕ ಚಿಕ್ಕ ಪೆಬಲ್ ಸ್ಟೋನ್ಸ್ ಹಾಕಿದ್ವಿ. ಅದಾದಮೇಲೆ ಕೋಕೋನಟ್ ನಾರ್ ಹಾಕಿದ್ವಿ. ಗ್ರ್ಯಾನ್ಯೂಲ್ಸ್ ಏನಕ್ಕೆ ಹಾಕಿದ್ದು ಅಂದರೆ ಇದು ವಾಟರ್ ಡ್ರೈನಿಂಗ್ನ ಕರೆಕ್ಟಾಗಿ ನೋಡ್ಕೊಳ್ಳುತ್ತೆ, ಮಡ್ ಹೊರಗೆ ಬರಲ್ಲ. ಆ್ಯಂಡ್ ಈ ಕೋಕೋನಟ್ ನಾರು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ವಾಟರ್ ರಿಟೇನ್ ಮಾಡುತ್ತೆ ಆ್ಯಂಡ್ ಹಾಗೇನೆ ರೂಟ್ಸ್ ಡೀಪರ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅದಾದಮೇಲೆ ನಾವು ಏನು ಮೆನ್ಯೂರ್ ಮಿಕ್ಸ್ ಮಾಡಿದ್ವಿ ಅಲ್ವಾ, ಅದನ್ನು ಹಾಕಿ ಅರ್ಧ ಫಿಲ್ ಮಾಡಿ ಅದ್ರ ಮೇಲೆ ಮತ್ತೆ ಪ್ಲ್ಯಾಂಟ್ ಇಟ್ಟು ಇನ್ನರ್ಧ ಅದೇ ಮಿಕ್ಸ್ಚರಲ್ಲಿ ಫಿಲ್ ಮಾಡಿ ಅದಾದಮೇಲೆ ಸ್ವಲ್ಪ ಟ್ಯಾಪ್ ಮಾಡಿ ಸೆಟ್ ಮಾಡ್ತೀವಿ, ಸೊ ದಟ್ ಏರ್ ಗ್ಯಾಪ್ಸ್ ಇರಲ್ಲ ರೂಟ್ಸ್ ಹತ್ರ, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ದ ರೂಟ್ಸ್ ಗ್ರೋ ಡೀಪರ್. ಇದು ಒಂದು ಪ್ಲ್ಯಾಂಟ್ ಆಯಿತು. ಇದಾದಮೇಲೆ ಇನ್ನೊಂದು ಪ್ಲ್ಯಾಂಟ್ ಇತ್ತು, ಎಗ್ಲೋನಿಮಾ ಪ್ಲ್ಯಾಂಟ್ ಅಂತ. ಈ ಪ್ಲ್ಯಾಂಟ್ ಚೆನ್ನಾಗೇ ಇತ್ತು. ಸೊ ಹಾಗಾಗಿ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ, ಆ್ಯಂಡ್ ಲೀಫ್ ಕೂಡ ಸ್ಪ್ರೌಟ್ ಆಗಿತ್ತು. ಸೊ ಹಾಗಾಗಿ ನಾವು ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕಿ ಮತ್ತು ನಮ್ಮದು ಮೆನ್ಯೂರ್ ಮಿಕ್ಸ್ ಏನಿತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಟ್ಯಾಪ್ ಮಾಡಿ ಆ್ಯಂಡ್ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ವಿ, ಸೊ ದಟ್ ಏರ್ ಗ್ಯಾಪ್ ಏನಿದೆ ಅದು ಫಿಲ್ ಆಗಲಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೀವು ಯಾವತ್ತು ರೀಪ್ಲಾಂಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದು ಸೆಟಲ್ ಆಗಕ್ಕೆ ಬಿಡಿ. 1-2 ಡೇಸ್ ಆದಮೇಲೆ ನಿಮ್ಮದು ಸಾಯಿಲ್ ಟೆಕ್ಸ್ಚರ್ನ ನೋಡಿ ನೀರು ಹಾಕಿದರೆ ಸಾಕು. ನಮ್ಮದು ನೆಕ್ಸ್ಟ್ ಪ್ಲ್ಯಾಂಟ್ ಬಂದ್ಬಿಟ್ಟು ಸ್ಪೈಡರ್ ಪ್ಲ್ಯಾಂಟ್. ಈ ಪ್ಲ್ಯಾಂಟ್ಗೆ ಸಾಯಿಲ್ ಬಂದ್ಬಿಟ್ಟು ತುಂಬ ಹಳೇದಾಗಿದ್ರಿಂದ ನಾವು ರೂಟ್ಸಿಂದ ಆದಷ್ಟು ಸಾಯಿಲ್ ತೆಗಿಬೇಕು ಅಂದ್ಕೊಂಡ್ವಿ. ಆಲ್ಸೋ ನಾವು ಪಾಟ್ ರೆಡಿ ಮಾಡೋ ಅಷ್ಟೊತ್ತಿಗೆ ರೂಟ್ಸ್ಗೆ ಜಾಸ್ತಿ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ರೂಟ್ಸ್ ಕ್ಲೋರಿನ್ ಫ್ರೀ ವಾಟರಲ್ಲಿ ಡಿಪ್ ಮಾಡಿ ಇಟ್ವಿ. ಅದಾದಮೇಲೆ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾಂಟ್ ಬಂದುಬಿಟ್ಟು ಮನಿ ಪ್ಲ್ಯಾಂಟ್. ಈ ಮನಿ ಪ್ಲ್ಯಾಂಟ್ ನಾವು ರೀಸೆಂಟಾಗಿ ಬೈ ಮಾಡಿದ್ದು. ಅದನ್ನು ನಾವು ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಬೇಕಿತ್ತು TV ಸ್ಟ್ಯಾಂಡ್ ಮೇಲೆ ಇಡೋಕ್ಕೆ. ಸೊ ಹಾಗಾಗಿ ಸೇಮ್ ಥಿಂಗ್, ನಾವು ಫಸ್ಟ್ ಏನು ಪ್ರಾಸೆಸ್ ಮಾಡಿದ್ವೋ ಅದೇ ಪ್ರಾಸೆಸ್ ರಿಪೀಟ್ ಮಾಡಿದ್ವಿ. ಈ ಮನಿ ಪ್ಲ್ಯಾಂಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಬಿಕಾಸ್ ಆ ಲೀವ್ಸ್ ಹರಡ್ಕೊಂಡಿರೋದು ನಾವು ಲಾಸ್ಟ್ ಟೈಮ್ ತಂದಾಗಲೂ ಹೀಗೆ ಇತ್ತು, ಬಟ್ ದೆನ್ ಅದು ಸ್ವಲ್ಪ ಉದ್ದ ಇತ್ತು. ಇದು ಬಂದುಬಿಟ್ಟು ನಿಮಗೆ ಗೊಂಚಲ್ ಥರ ಬರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಇವತ್ತಿಗೆ ನಮ್ಮ ವೀಕೆಂಡ್ ಯೂಸ್ಫುಲ್ ಇತ್ತು ಅಂತ ಹೇಳ್ತೀನಿ ನಾನು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇ. ಬಾಯ್ ಬಾಯ್.